ನಮಸ್ಕಾರ ವೀಕ್ಷಕರೇ, ಇದು ವಾಯ್ಸ್ ಆಫ್ ವಿಜಯನಗರ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಚಿಕ್ಕವಡ್ಡಟ್ಟಿ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಸಮುದಾಯಗಳ ನಡುವಿನ ಘರ್ಷಣೆಯಿಂದ ಉಂಟಾಗಿದ್ದ ಉದ್ವಿಗ್ನ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಜಿಲ್ಲಾಡಳಿತ ಈಗ ನೇರವಾಗಿ ಕಣಕ್ಕಿಳಿದಿದೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ಇಂದು ಗ್ರಾಮಕ್ಕೆ ಭೇಟಿ ನೀಡಿ ಜನರೊಂದಿಗೆ ಸಂವಾದ ನಡೆಸುವ ಮೂಲಕ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ. ಹೌದು, ಮುಂಡರಗಿ ತಾಲೂಕಿನ ಚಿಕ್ಕವಡ್ಡಟ್ಟಿ ಗ್ರಾಮದಲ್ಲಿ ಎರಡು ಸಮುದಾಯಗಳ ನಡುವೆ ಉಂಟಾಗಿದ್ದ ಘರ್ಷಣೆಯ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ಇಂದು ಗ್ರಾಮದ ಎಸ್ಸಿ ಮತ್ತು ಎಸ್ಟಿ ಕಾಲೋನಿಗಳಿಗೆ ಭೇಟಿ ನೀಡಿದ್ರು. ನೇರವಾಗಿ ಜನರ ಬಳಿಯೇ ತೆರಳಿದ ಅವರು ಸಮಾಜದಲ್ಲಿ ಸೌಹಾರ್ದತೆಯಿಂದ ಬದುಕುವ ಮಹತ್ವವನ್ನು ತಿಳಿಸಿದರು. ಇವರಂಜನೆ ಮೂಗಿ ಬಿದ್ದು ಮಂದಿದವ್ರು ಅಲ್ಲೋ ತಲೆಗೆಲ್ಲ ಅದನ್ನು ತೋರಿಸ್ತಾರೆ ಹೊರದವ್ರೆ ನೀವು ಅಂತ ಹೇಳೋದವ್ರು ಹೇಳಿದ್ರಲ್ಲ ಇನ್ನೊಂದು 4 ದಿನ ಬಿಡಿಸಿ ಏನ್ ಮಾಡ್ತೀರ ಮಾಡಿ ಏನಾದ್ರು ಪರಿಹಾರ ಬಂತು ಅಂದ್ರೆ ಹೌದು ನಮಗೂ ಒಪ್ಪಿಗೆ ಆಯ್ತಂದ್ರೆ ನಾವು ಒಪ್ಪಿಗೆ ಆಗಿಲ್ಲ ಅಂದ್ರೆ ಮುಂದೆ ನಮ್ ಕ್ರಮ ನಾವು ಮಾಡ್ತೀವಿ. 12 ದಿನ ಬಿಡ್ತೀವಿ. ಯಾರಿಗೆ ಅವ್ರಿಗೆ ಶಾಲಿ ಮಕ್ಕಳಿಗೆ 3 ದಿನ ಬಿಟ್ಟಿದ್ದೀನಿ ಅಂತ ಹೇಳೋದಲ್ಲ ಏನ್ ಮಾಡ್ತೀರಾ ಉದ್ದೇಶಪೂರ್ವಕವಾಗಿ ನೌಕರ ಮತ್ತು ಶಾಲಿ ಕಲ್ತಕ್ಕಂಥ ಹಿಡಿದ್ರೆ ತನ್ನ ಬಾಯಿ ಬಿಡೋದು ನೀನು ನಾನು ಹೇಳ್ಕೊಡ್ಬೇಕಲ್ಲ ಅವ್ರಿಗೆ ನಾನು ಹೇಳ್ಬೋದು. ಮೂಗಿ ಹಿಡಿಯೋದು ಕಲ್ತವ್ರೆ ಮೂಗಿ ಹಿಡಿತಾರೆ. ನಾವು ಸುಳ್ಳ ನಿಜನ ಅಂತ ನೋಡಿ ಕೈ ಬಿಡೋದು ನಮ್ ಕೆಲಸ ನಾವು ಮಾಡಿದ್ವಿ. ಅದಕ್ಕೆ ಮೊದ್ಲೇ ನೀವೇನಾದ್ರು ಪರಿಹಾರ ಮಾಡ್ತೀವಿ ನಾವೇ ಒಂದಾಗ್ತೀವಿ ಅಂತಂದ್ರೆ ನಾವು ನಿಮ್ಗೂ ಒಂದು ನೀವೇ ತೀರ್ಮಾನ ಮಾಡ್ಕೊಂಡು ಹಿಂಗೆ ಬದಲಾಯ್ತೀವಿ ಹಿಂಗ್ ಇರ್ತೀವಿ ಹಂಗೆ ಬದುಕ್ತೀವಿ ಅಂತ ಹೇಳಿದ್ರೆ ನಾವು ಖಂಡಿತವಾದ ಅದು ಒಳ್ಳೇದಂತ ಅಂತ ಹೇಳಿದ್ರೆ ನಾವು ಇಲ್ಲಾಂದ್ರೆ ನಮ್ ಕಡೆಯಿಂದ ಸರ್ಕಾರದಲ್ಲಿ ನಮ್ಗೆ ಏನು ಕಾನೂನಿಲ್ಲ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ವೈಯಕ್ತಿಕ ಅಥವಾ ಸಮುದಾಯದ ನಡುವಿನ ಸಣ್ಣ ಪುಟ್ಟ ಜಗಳಗಳಿಗೆ ಯಾವುದೇ ಕಾರಣಕ್ಕೂ ಧರ್ಮದ ಬಣ್ಣ ಬಳಿಯಬೇಡಿ. ಜಗಳಗಳಿಂದ ಹಳ್ಳಿಯ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಸೌಹಾರ್ದತೆಯಿಂದ ಬಾಳುವುದೇ ನಮ್ಮೆಲ್ಲರ ಗುರಿಯಾಗಲಿ ಎಂದು ಕಿವಿಮಾತು ಹೇಳಿದರು. ನಂತರ ಮುಂಡರಗಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ ಡಿಸಿ ಅವರು ಘರ್ಷಣೆಯಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವವರ ಆರೋಗ್ಯ ವಿಚಾರಿಸಿದರು. ವೈದ್ಯರೊಂದಿಗೆ ಚರ್ಚಿಸಿ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಸೂಚನೆ ನೀಡಿದ ಅವರು ಗ್ರಾಮದಲ್ಲಿ ಶಾಂತಿ ನೆಲೆಸಲು ಎರಡೂ ಸಮುದಾಯಗಳು ಸಹಕರಿಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ ಜಿಲ್ಲಾಧಿಕಾರಿಗಳು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಲು 2-3 ದಿನ ಕಾಲಾವಕಾಶ ನೀಡಲಾಗುವುದು. ಅಷ್ಟರಲ್ಲಿ ರಾಜಿ ಸಂಧಾನವಾದರೆ ಒಳ್ಳೆಯದು. ಇಲ್ಲದಿದ್ದರೆ ಕಾನೂನು ಕೈಗೆತ್ತಿಕೊಳ್ಳುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಗುಡುಗಿದ್ದಾರೆ. ಸದ್ಯ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮುಂದುವರೆದಿದ್ದು ಜಿಲ್ಲಾಧಿಕಾರಿಗಳ ಭೇಟಿಯಿಂದ ಪರಿಸ್ಥಿತಿ ತಿಳಿಯಾದಂತಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ. ವರದಿ ಉಡಚಪ್ಪತಿಗರಿ, ಮುಂಡರಗಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.